ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಯ್ತು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ 1% ಜನ ನನಗೆ ಆ ಚಾನಲ್ಗೆ ಸಪೋರ್ಟ್ ಮಾಡಿದರೆ ಇಷ್ಟೊತ್ತಿಗೆ ಮಾನಿಟೈಸೇಷನ್ ಆಗ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಲ್ಲಿ ನಾನು ಕಮ್ಯುನಿಟಿ ಪೋಸ್ಟಿಗೆ ಈ ಚಾನಲ್ ಲಿಂಕನ್ನು ಹಾಕಿರ್ತೀನಿ. ಪ್ರತಿದಿನ ಹಾಕ್ತೀನಿ ನಾನು ಆ ಚಾನಲಲ್ಲಿ ವಿಡಿಯೋನ, ಹಾಗೆ ಲಿಂಕನ್ನು ಕೂಡ ಈ ಚಾನಲಲ್ಲಿ ಹಾಕಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ನಾನು ನರ್ಸರಿಯಿಂದ ತಂದ ಗಿಡ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ತುಂಬ ಚೆನ್ನಾಗಿದೆ. ಇದು ನೆಕ್ಸ್ಟ್ ನಾನು ಹೋದ ವರ್ಷ ತಂದಿರೋದು, ಈ ವರ್ಷ ಮತ್ತೆ ಆಗಿದೆ. ಇದರ ಬಗ್ಗೆ ನಾನು ಒಂದಷ್ಟು ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನರ್ಸರಿಯಿಂದ ತರೋದಾದರೆ ಅದರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ನೀವು ಕೂಡ ತಂದ್ಕೋಬೋದು. ತುಂಬ ಚೆನ್ನಾಗಿದೆ ಈ ಗಿಡ ಅಂತೂ, ನೋಡಿದರೆ ಖುಷಿಯಾಗತ್ತೆ, ಅಷ್ಟೊಂದು ಚೆನ್ನಾಗಿದೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಈ ಗಿಡನ ಮೇಂಟೈನ್ ಮಾಡೋದು ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್. ನನಗಂತೂ ತುಂಬ ಇಷ್ಟ. ಇದನ್ನು ನಾವು ಮಲ್ಟಿಪಲ್ ಕೂಡ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಎಲ್ಲ ರೀತಿಯ ಇದನ್ನು ಕ್ವಶನ್ನ ನಾನು ಇದರಲ್ಲಿ ಆನ್ಸರ್ ಮಾಡ್ತೀನಿ. ಇದಕ್ಕೆ ಹೇಗೆ ಮಾಡೋದು, ಈ ಗಿಡವನ್ನು ಹೇಗೆ ಮಲ್ಟಿಪಲ್ ಮಾಡೋದು, ಇದರ ಆರೈಕೆ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಗಿಡದ ಹೆಸರು ಗ್ಲೊಕ್ಸೆನಿಯಾ ಅಂತ. ಇದು ಆಫ್ರಿಕನ್ ವೈಲೆಟ್ ಎಲ್ಲ ಇರುತ್ತಲ್ಲ, ಆ ಜಾತಿಗೆ ಸೇರಿರುವಂಥ ಸಸ್ಯ. ಇದು ತುಂಬ ಎತ್ತರ ಬೆಳೆಯಲ್ಲ, ಹಾಗಾಗಿ ನಾವು ಇದಕ್ಕೆ ಸಣ್ಣ ಪಾಟಲ್ಲಿ ನೆಟ್ಟರೂ ಕೂಡ ಸಾಕಾಗತ್ತೆ. ನೋಡಿ, ಅದು ತುಂಬ ಎತ್ತರ ಎಲ್ಲ ಬೆಳೆಯದೇ ಇರೋದ್ರಿಂದ ಅದು ಬೇರೂ ಕೂಡ ಆಳವಾಗಿ ಹೋಗಲ್ಲ. ಹಾಗಾಗಿ ನಾವು ಇದಕ್ಕೆ 6 ಇಂಚ್ ಪಾಟು ಸಾಕಾಗತ್ತೆ, ಎಷ್ಟೇ ದೊಡ್ಡ ಗಡ್ಡೆ ಆದರೂ ಕೂಡ. ಇದು ಗಡ್ಡೆ ಕೂಡ ಆಗುತ್ತೆ. ಗಡ್ಡೆ ಆಗೋದ್ರಿಂದ ನಾವು ನರ್ಸರಿಯಿಂದ ತಂದ ಮೇಲೆ ಯಾವುದೇ ಭಯ ಬೇಡ. ಏಕೆಂದರೆ ಅದು ಗಡ್ಡೆ ಇರುತ್ತೆ, ಆಮೇಲೆ ಸತ್ತೋದ್ರೂ ಕೂಡ ಅದು ಚಿಗುರಿ ಬರುತ್ತೆ. ಅಂದರೆ ಇದು ನೋಡಿ, ಹೂವಾಗಿ ಮುಗಿದ ಮೇಲೆ ಇನ್ನೆರಡು ಸತಿ ಹೂವಾಗುತ್ತೆ, ಮತ್ತೆ ಚಿಗುರು ಬರುತ್ತೆ, ಆ ರೀತಿ ಆಗುತ್ತೆ. ಇದು ನಾನು ಹೋದ ವರ್ಷ ತಂದಿರೋದು, ಈಗ ಮತ್ತೆ ಹೂವಾಗಿದೆ, ಚೆನ್ನಾಗಿಯೇ ಹೂವಾಗದೆ. ಹೋದ ವರ್ಷ ಯಾವ ರೀತಿ ಹೂವಾಗಿತ್ತೋ ನಾನು ತರಬೇಕಾದ್ರೆ ಅದಕ್ಕಿಂತಲೂ ದೊಡ್ಡ ಸೈಜಲ್ಲೇ ಹೂವಾಗಿದೆ, ನೋಡ್ಬೋದು. ಇದು ಈ ವರ್ಷ ಹೂವಾಗಿರೋದು. ನಾನು ಹೋದ ವರ್ಷ ತಂದಾಗ ಕೂಡ ವಿಡಿಯೋ ಮಾಡಿದ್ದೆ, ಬೇಕಾದರೆ ಆ ವಿಡಿಯೋನ ನೋಡ್ಕೋಬೋದು ನೀವು. ನಾನು ನರ್ಸರಿಯಿಂದ ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ಹಾಕಿದ್ದೆ ನೋಡಿ. ಇದು 2 ಟೈಮ್ ಹೂವಾಗತ್ತೆ. ಇದು ವಿಂಟರಲ್ಲಿ ಕೂಡ ಹೂವಾಗತ್ತೆ ಮತ್ತು ಮಳೆಗಾಲದಲ್ಲಿ ಕೂಡ ಹೂವಾಗತ್ತೆ. ನಾನು ಜೂನ್ದಲ್ಲಿ ರಿಪಾಟಿಂಗ್ ಮಾಡಿಕೊಂಡ್ರೆ ಆ ಗಡ್ಡೆನ ಈ ಟೈಮಲ್ಲಿ ಹೂವಾಗತ್ತೆ. ಮತ್ತು ಹೂವಾಗಿ ಮುಗಿದ ಮೇಲೆ ನಾವು ಆ ಹೂವನ್ನೆಲ್ಲ ಕಟ್ ಮಾಡಿದ ಮೇಲೆ ಚೆನ್ನಾಗಿ ಚಿಗುರು ಬಂದು, ಆ ಚಿಗುರನ್ನು ಕೂಡ ಅಂದರೆ ಸಣ್ಣ ಸಣ್ಣ ಸಸಿ ಥರ ಬರುತ್ತೆ. ಆ ಕಟಿಂಗ್ ಕೂಡ ನಾವು ನೆಟ್ಟುಕೊಂಡು ಬೆಳೆಸ್ಕೋಬೋದು. ಇಲ್ಲ ಗಡ್ಡೆ ಕೂಡ ಮಲ್ಟಿಪಲ್ ಆಗುತ್ತೆ, ಅದನ್ನು ಕೂಡ ಮಲ್ಟಿಪಲ್ ಮಾಡಿಕೊಂಡು ನೆಟ್ಕೋಬೋದು. ಆ ರೀತಿ ನಾವು ಗಿಡಗಳನ್ನು ಬೆಳೆಸ್ಬೋದು. ಇದರಲ್ಲಿ ಈ ಎಲೆನ ಕಾಂಡ ಸಮೇತವಾಗಿ ಕಿತ್ತು ನೆಟ್ಟರೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಎಲೆನ ಕಿತ್ತು ನಾನು ಬೆಳೆಸಿಲ್ಲ. ನಾನು ಈಗ 1 ವರ್ಷದಿಂದ ಅದನ್ನು ಬೆಳೆಸ್ತಾ ಇರೋದ್ರಿಂದ ನನಗೆ ತಿಳಿದಿರುವಂಥ ಇದನ್ನು ಹೇಳ್ತೀನಿ. ನಾನು ಇದರಿಂದ ಅನುಭವ ಪಡೆದ ಮಾಹಿತಿನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದು ಇಂಡೋರ್ ಪ್ಲ್ಯಾಂಟ್. ತುಂಬ ಬಿಸಿಲು ಬಂದರೆ ಇದಕ್ಕೆ ಆಗಲ್ಲ. ಈ ಎಲೆ ಎಲ್ಲ ದಪ್ಪ ಇರುತ್ತೆ, ಬಿಸಿಲು ಬಂದಾಗ ಅದು ಸುಟ್ಟೋದಾಗ ಆಗುತ್ತೆ. ಮತ್ತು ತುಂಬ ನೀರನ್ನು ಕೂಡ ನಾವು ಇದಕ್ಕೆ ಹಾಕೋ ಹಾಗಿಲ್ಲ. ಅದು ಈ ಸರ್ಕ್ಯುಲೆಂಟ್ ಎಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿ ಪ್ಲ್ಯಾಂಟು, ಹಾಗಾಗಿ ನೀರು ಕೂಡ ಜಾಸ್ತಿ ಹಾಕೋ ಹಾಗಿಲ್ಲ, ನೋಡ್ಬೋದು ಇಲ್ಲಿ. ಮತ್ತು ನಾವು ಮಲ್ಟಿಪಲ್ನ ಬೇಕಷ್ಟು ಮಾಡ್ಕೋಬೋದು. ಇದು ಮತ್ತು ಟೆಂಪ್ರೇಚರ್ ಹೈ ಆದಾಗೆ ಈ ಗಿಡ ಸತ್ತೋಗುತ್ತೆ. ಆದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಮತ್ತೆ ಟೆಂಪ್ರೇಚರ್ ಲೋ ಆದಮೇಲೆ ಆ ಗಡ್ಡೆ ಇರುತ್ತಲ್ಲ, ಆ ಗಡ್ಡೆಯಲ್ಲಿ ಮತ್ತೆ ಸಸಿ ಬರುತ್ತೆ. ಆ ಸಸಿ 1-2 ಹೀಗೆ ಬರುತ್ತೆ. ಅದನ್ನು ನೀವು ಕಿತ್ತು ಮಲ್ಟಿಪಲ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಹೂವಾಗತ್ತೆ, ನೋಡ್ಬೋದು. ಇಲ್ಲಿ ಗಿಡದ್ದು ತುಂಬ ಹೂವಾಗಿದೆ. ಈಗ ಇನ್ನೂ ಮೊಗ್ಗು ಕೂಡ ಇದೆ. ಲಾಸ್ಟಲ್ಲಿ ನೋಡ್ತಾ ಹೋಗಿ 8 ಹೂವಾಗಿದೆ. ಇದು ಒಂದು ಹೂವು 8 ದಿವಸದವರೆಗೆ ಇರುತ್ತೆ. ಸ್ವಲ್ಪ ನಾವು ನೆರಳಲ್ಲಿ ಇಟ್ಟಾಗ ಈ ಟೆಂಪ್ರೇಚರಲ್ಲೆಲ್ಲ 8 ದಿವಸ ಇರುತ್ತೆ. ತುಂಬ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಅದು 8 ದಿವಸ ಇರಲ್ಲ.
ಒಂದು 5-6 ದಿವಸ ಇರ್ಬೋದು ಅಷ್ಟೇ. ಆ ರೀತಿ ಇರುತ್ತೆ. ಅದು ಸಸಿ ಬಂದು 2.5ರಿಂದ 3 ತಿಂಗಳದ ಒಳಗಡೆ ಅದು ಹೂವಾಗತ್ತೆ. ಆ ಹೂವು 1.5ರಿಂದ 2 ತಿಂಗಳ ಇರುತ್ತೆ. ಯಾಕಂದರೆ ಅದರೊಳಗಡೆ ಮೊಗ್ಗು ಕೂಡ ಇರುತ್ತೆ. ಅದು ಸ್ಟಾರ್ಟಿಂಗ್ ಹೂವು ಆಗಿ ಮುಗಿದು ಮತ್ತೆ ಹೂವಾಗ್ತಾ ಆಗ್ತಾ ಆಗ್ತಾ 1 ತಿಂಗಳವರೆಗೂ ಅದು ಹೂವಾಗ್ತಾನೇ ಇರುತ್ತೆ. ನೋಡಿ, ಹೂವು ಆದಮೇಲೆ ನಾವು ಆ ಹೂವನ್ನೆಲ್ಲ ಕಟ್ ಮಾಡಿದ್ಮೇಲೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಬ್ರ್ಯಾಂಚಸ್ ಬಂದಿದೆ, ಕೆಳಗಡೆ ಕೂಡ ಬ್ರ್ಯಾಂಚಸ್ ಬಂದಿದೆ. ಆ ಬ್ರ್ಯಾಂಚಸ್ಸನ್ನು ನಾವು ತೆಗೆದು ಕೂಡ ನೆಟ್ಕೋಬೋದು. ಆದರೆ ಇದೇ ಬ್ರ್ಯಾಂಚಸ್ಸಲ್ಲಿ ಮತ್ತೆ ಹೂವಾಗತ್ತೆ. ಇದು ವಿಂಟರಲ್ಲಿ ಕೂಡ ಮತ್ತೆ ಈ ಸಸಿನೇ ಹೂವಾಗತ್ತೆ. ನಾನು ಮಳೆಗಾಲ ಜೂನ್ ಸ್ಟಾರ್ಟಿಂಗಲ್ಲಿ ಈ ಗಿಡನ ಮಲ್ಟಿಪಲ್ ಮಾಡಿಕೊಂಡು ನೆಟ್ಕೊಂಡಿದ್ದೆ. ಆ ಟೈಮಿಂದ ಹೂವಾಗಿ ಮುಗಿತು. ಆಮೇಲೆ ಮತ್ತೆ ನೋಡಿ ಕಟಿಂಗ್ ಮಾಡಿದ್ದೀನಿ, ಮತ್ತೆ ಬ್ರ್ಯಾಂಚಸ್ ಬರ್ತಾ ಇದೆ. ಆ ರೀತಿ ಬ್ರ್ಯಾಂಚಸ್ ಕೂಡ ಬರುತ್ತೆ. ನಾವು ಆ ಬ್ರ್ಯಾಂಚಸ್ಸನ್ನು ಮಲ್ಟಿಪಲ್ ಕೂಡ ಮಾಡ್ಕೋಬೋದು. ಮತ್ತು ಈ ಗಿಡದ ಕಾಂಡ ಕೂಡ ನಾವು ಆ ಎಲೆನ ಕೂಡ ನೆಟ್ಟು ಮಲ್ಟಿಪಲ್ ಮಾಡ್ಕೋಬೋದು. ಆ ಗಡ್ಡೆ ದೊಡ್ಡ ಆದಾಗೆ, ಸಸಿ ದೊಡ್ಡ ಆದಾಗೆ ಹೂವಿನ ಸೈಜು ದೊಡ್ಡ ಆಗುತ್ತೆ. ನಾವು ಇದಕ್ಕೆ ಫರ್ಟಿಲೈಸರ್ ಅಂತ ಬಂದರೆ ನಾವು ಆರ್ಗ್ಯಾನಿಕ್ಕಾಗಿ ಏನು ಹಾಕಿದರೂ ಪರವಾಗಿಲ್ಲ. ಆದರೆ ಕೆಮಿಕಲ್ ಗೊಬ್ಬರನ ಹಾಕೋದ್ರಿಂದ ಎಲೆ ಕರ್ಲಿ ಆಗುತ್ತೆ, ಅಂದರೆ ಎಲೆ ಸುಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ನೀವು ಸಸಿ ಇಷ್ಟು ದೊಡ್ಡ ಆದಮೇಲೆ ಬೇಕಾದರೆ ಒಂದು 2-3 DAPನ ಹಾಕ್ಬೋದು. ಮತ್ತು ಯಾವುದೇ ಕೆಮಿಕಲ್ನ ಹಾಕಬೇಡಿ. ನೋಡಿ, ಇದು ದಪ್ಪದಾದ ಕಾಂಡ. ಈ ಒಂದು ಎಲೆನ ನಾವು ಕೆಳಗಡೆ ಬುಡದಲ್ಲೇ ಆ ಎಲೆಯನ್ನು ಕೊಯ್ದು ಅದನ್ನು ನೆಟ್ಕೊಂಡ್ರೆ ಬರುತ್ತೆ ಅಂತ ಹೇಳ್ತಾರೆ. ನಾನು ಮಾಡಿ ನೋಡಿಲ್ಲ, ನೀವು ಬೇಕಾದರೆ ಟ್ರೈ ಮಾಡ್ಬೋದು. ನಾನು ಎಲೆನ ಯಾಕೆ ವೇಸ್ಟ್ ಮಾಡೋದು ಅಂತ ಹಾಗೆ ಮಾಡಿಲ್ಲ. ನನಗೆ ಕೆಳಗಡೆ ಬ್ರ್ಯಾಂಚಸ್ ಬಂದಿದೆ, ಅದೇ ಸಾಕು ಅಂತ ನಾನು ಆ ಎಲೆನ ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಬೇಕಾದರೆ ಈ ವರ್ಷ ನೆಟ್ಟು ಮುಂದಿನ ವರ್ಷ ಅದು ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ಹೇಳ್ತೀನಿ. ನಾನು ಮಾಡಿಲ್ಲದೆ ಇರೋದನ್ನು ಹೇಳೋಕ್ಕಾಗಲ್ಲ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ನೀವು ಇದನ್ನು ಬಿಸಿಲಲ್ಲಿ ಇಟ್ಟಾಗ ಹಾಳಾಗಿಬಿಡತ್ತೆ. ಈಗ ನಮ್ಮ ಕಡೆ ಎಲ್ಲ, ಈ ಮಲೆನಾಡು ಕಡೆ ಎಲ್ಲ ಇದು ಆಗುತ್ತೋ ಇಲ್ವೋ ಅಂತ ನಮಗೆ ತುಂಬ ಭಯ ಇತ್ತು ತರಬೇಕಾದ್ರೆ. ನಾನು ಬೇಡ ಅಂತಲೇ ಹೇಳಿದೆ, ಆದರೆ ನಮ್ಮ ಮನೆಯವ್ರು ತಂದರು. ಆದರೆ ಇಲ್ಲಿ ಮಲೆನಾಡು ಏರಿಯಾಕ್ಕೆ ಇದು ಬೆಸ್ಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇರೆ ಯಾವುದೇ ಮೇಂಟೆನೆನ್ಸ್ ಇಲ್ಲ. ಸ್ವಲ್ಪ ಆ ಗಡ್ಡೆನ ಕಿತ್ತು ಮಲ್ಟಿಪಲ್ ಮಾಡ್ಕೊಳ್ತಾ ಇದ್ದರೆ ಆಯಿತು. ಮತ್ತು ಗಡ್ಡೆ ಇರುತ್ತೆ, ಅದೇ ಗಡ್ಡೆ ಚಿಗುರುತ್ತೆ. ಮತ್ತು ರೀಪಾಟಿಂಗ್ ಮಾಡ್ಕೋಬೋದು, ಹಾಗೆ ಕೂಡ ಬಿಡ್ಬೋದು. ಅಲ್ಲೇ ಹೂವು ಕೂಡ ಆಗುತ್ತೆ. ಇದಕ್ಕೆ ಮತ್ತೆ ಫರ್ಟಿಲೈಸರ್ ಹಾಕುವ ಅವಶ್ಯಕತೆ ಇಲ್ಲ. ನೀರನ್ನು ಕೂಡ 2 ದಿವಸಕ್ಕೊಂದು ಸತಿ ಹಾಕಿದರೂ ಪರವಾಗಿಲ್ಲ. ನಾವು ಇಂಡೋರಲ್ಲಿ ಈ ಪ್ಲ್ಯಾಂಟನ್ನು ಇಟ್ಟುಕೊಳ್ಳೋದ್ರಿಂದ ಬ್ರೈಟ್ ಬೆಳಕು ಬೇಕಾಗತ್ತೆ. ಮತ್ತೆ ನಾವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಇದಕ್ಕೆ ಪಾಟಿಂಗ್ ಮಿಕ್ಸ್ನ ನಾವು ಭತ್ತದ ಹೊಟ್ಟು, ಮಣ್ಣು ಮತ್ತು ಮರಳನ್ನು ಮಿಶ್ರಣ ಮಾಡಿ ನಾವು ನೆಟ್ಕೋಬೋದು. ಇದಕ್ಕೆ ನಾವು ಇಂಡೋರ್ ಪ್ಲ್ಯಾಂಟಿಗೆಲ್ಲ ಯಾವ ರೀತಿ ಇದನ್ನ ಪಾಟಿಂಗ್ ಮಿಕ್ಸ್ನ ತೊಗೋತೀವೋ ಅದೇ ರೀತಿ ಪಾಟಿಂಗ್ ಮಿಕ್ಸಲ್ಲಿ ನಾವು ಇದನ್ನು ನೆಟ್ಕೋಬೇಕಾಗತ್ತೆ. ಆಗ ಮಾತ್ರ ಆ ಗಡ್ಡೆ ಮಲ್ಟಿಪಲ್ ಕೂಡ ಆಗುತ್ತೆ, ದೊಡ್ಡ ಕೂಡ ಆಗುತ್ತೆ. ಗಡ್ಡೆ ದೊಡ್ಡ ಆದ ಹಾಗೆ ಅದು ಹೂವು ಕೂಡ ಜಾಸ್ತಿ ಬಿಡುತ್ತೆ ಮತ್ತು ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ. ನೋಡ್ಬೋದು, ನಾನು ಯಾವ ರೀತಿಲಿ ತಂದಿದ್ನೋ ಅದಕ್ಕಿಂತ ದೊಡ್ಡ ಸೈಜಲ್ಲಿ ಹೂವಾಗಿದೆ. ನೋಡ್ಬೋದು, ನೋಡಿ ಇಲ್ಲೆಲ್ಲ ಮೊಗ್ಗು ಕೂಡ ಇದೆ. ಇಷ್ಟು ಹೂವಾಗಿದೆ ಮತ್ತು ಮೊಗ್ಗಿದೆ. ಈ ರೀತಿ ನಾವು ಆ ಗಿಡನ ಮೇಂಟೈನ್ ಮಾಡಬೇಕು. ಮತ್ತು ನಾವು ಇದನ್ನು ಮಳೆಗಾಲದಲ್ಲಿ ಸ್ವಲ್ಪ ಮಳೆ ನೀರು ತಾಗದೇ ಇರೋ ಹಾಗೆ ಕೂಡ ಇಟ್ಕೋಬೇಕು. ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಆದರೂ ಕೂಡ ಗಿಡ ಚೆನ್ನಾಗಿ ಬರಲ್ಲ. ಇವೆಷ್ಟನ್ನು ನಾವು ಮೇಂಟೈನ್ ಮಾಡ್ತಾ ಬಂದರೆ ಈ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂವಾಗತ್ತೆ. ಇನ್ನು ಮತ್ತೆ ಇದು ಹೂವಾಗತ್ತೆ, ಆಮೇಲೆ ಮತ್ತೆ ತೋರಿಸ್ತೀನಿ. ನಾನು 1 ವರ್ಷದಿಂದ ಏನೇನು ತಿಳ್ಕೊಂಡಿದ್ದೀನೋ ಅದರ ಬಗ್ಗೆ ಇಲ್ಲಿ ಹೇಳಿದ್ದೀನಿ. ಇದರಲ್ಲಿ ತುಂಬ ಕಲರ್ಸು ಕೂಡ ಇರುತ್ತೆ. ಮತ್ತು ಇದರಲ್ಲಿ ಸಿಂಗಲ್ ಪೆಟಲು, ಡಬಲ್ ಪೆಟಲು ಅಂತಲೂ ಕೂಡ ಇರುತ್ತೆ. ತುಂಬ ಚಿಕ್ಕದಾಗಿ ಹೂ ಬಿಡೋವಂಥ ಗಿಡ ಕೂಡ ಇರುತ್ತೆ. ಆ ರೀತಿ ಗಿಡಗಳನ್ನು ನಾವು ತಂದು ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಹೂವಾಗತ್ತೆ. ಭಯ ಬೇಡ, ಈ ಗಿಡನ ತಂದು ನೀವು ಬೆಳೆಸ್ಕೋಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ನಾನು 1 ವರ್ಷದಿಂದ ಏನು ತಿಳ್ಕೊಂಡಿದ್ದೀನೋ ಅದನ್ನು ಹೇಳಿದ್ದೀನಿ. ಮುಂದೆ ಏನಾದರೂ ನನಗೆ ಈ ಗಿಡದ ಬಗ್ಗೆ ಮಾಹಿತಿ ಸಿಕ್ಕರೆ ಮುಂದೆ ಮತ್ತೆ ವಿಡಿಯೋ ಮಾಡ್ತೀನಿ ಮುಂದಿನ ವರ್ಷ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.